ಮಾಡಿದರು ತನ್ನ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡಯ್ಯ. ನೋಡಿದರು ತನ್ನ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡಯ್ಯ. ತನ್ನ ಹಿತವ ಬಿಟ್ಟು ಅನ್ಯ ಹಿತವ ನೋಡಿದಡೆ ಕೂಡಿಕೊಂಬ ನಮ್ಮ ಕಪಿಲ ಸಿದ್ಧ ಮಲ್ಲಿನಾಥ. ವಿಶ್ವಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಂದಿನ ಈ ಪವಿತ್ರ ಈ ಧ್ಯಾನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಭಕ್ತಿಯ ಶರಣಗಳನ್ನು ಅರ್ಪಿಸಿ, ಹಲೋ. ಬಸವಣ್ಣನವರು ಒಂದು ವಚನದಲ್ಲಿ ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನೇಹನು. ಇದೇನು ಕಾರಣ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಇಲ್ಲಿ ಬಹಳ ಸರಳವಾಗಿ ತಿಳಿತಕ್ಕಂಥ ವಿಚಾರ ಇಲ್ಲಿ ಬಸವಣ್ಣನವರು ತಿಳಿಸ್ತಾರೆ. ಏನಂತಂದ್ರೆ, ಕಲ್ಲೊಳಗೆ ಹೊನ್ನುಂಟು ಅಂದ್ರೆ ಕಲ್ಲೊಳಗೆ ಅಂದ್ರೆ ಈ ಬಂಗಾರ ಏನದಂದ್ರೆ ನಮ್ಮಲ್ಲಿ ಭೂಮಿಯಲ್ಲಿ ಏನದಂದ್ರೆ ಭಾಳ ಅಪಾರ ಸಂಪತ್ತದ. ಅದ್ರಾಗ ಏನದಂದ್ರೆ ದೇವರು ಏನು ಮಾಡಿದಾನೆ ಅಂದ್ರೆ ಕಲ್ಲೊಳಗೆ ಏನದಂದ್ರೆ ಬಂಗಾರನೂ ಏನದಂದ್ರೆ ಇಟ್ಟಿದ್ದಾನೆ. ಈ ಮರದೊಳಗೆ ಅಗ್ನಿ ಉಂಟು ಅಂದ್ರೆ ಮರದೊಳಗೆ ಅಂದ್ರೆ ನೋಡ್ರಿ ಎಲ್ಲ ಕಾಳಿಗೆಲ್ಲ ಅರಣ್ಯಕ್ಕೆ ಬೆಂಕಿ ಹತ್ತದ ಒಂದೊಂದು ಸಲ. ಯಾಕಂದ್ರೆ ಒಳಗೆ ಅಗ್ನಿ ಅದ. ಅದು ಹಸೆ ಗಿಡ ಅದ ರೀ, ಅದ್ರಾಗ ಹೆಂಗೆ ಬೆಂಕಿ ಇರ್ತದೆ ಅಂದ್ರೆ ಆ ಗಿಡದಲ್ಲಿನೂ ದೇವರು ಭಾಳ ವಿಚಿತ್ರ ಇಟ್ಟನಂತ ತಿಳ್ಕೊರಿ. ಎಲ್ಲದ್ರಾಗ ಇಲ್ಲಿ ಇನ್ನೊಂದು ಮತ್ತೊಂದು ಏನು ಹೇಳ್ತಾರೆ ಅವರು ಅಂದ್ರೆ, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು. ಹಾಲು ನಾವು ನೋಡ್ಲಿಕ್ಕೆ ಹಾಲು ಕಾಣಿಸ್ತದೆ, ಅದ್ರಾಗ ತುಪ್ಪ ಅದ. ತುಪ್ಪ ಎಲ್ಲದರಿ ತೆಗೆದು ತೋರಿಸ್ರಿ ಅಂತಂದ್ರೆ ಅದಕ್ಕೆ ನಾವು ಪ್ರಯತ್ನ ಮಾಡಿ ಅನ್ನೋದನ್ನು ಅದಕ್ಕೆ ಸಂಸ್ಕಾರ ಕೊಟ್ಟಾಗ ನಮ್ಗೆ ತುಪ್ಪನೂ ಕಾಣಿಸ್ತದೆ. ಹಂಗೆ ನಮ್ಮೊಳಗೆ ಎಲ್ಲ ಅದ, ದೇವರು ಎಲ್ಲ ಕೊಟ್ಟು ಕಳಿಸಿದ್ದಾನೆ ನಮ್ಗೆ. ಆದರೆ ನಮ್ಗೆ ತೋರಬಲ್ಲ ಗುರು ಸುಳಿಯನು ಅಂತ ಹೇಳ್ತಾರೆ. ಅಂತರ್ಯಾಮಿಯಲ್ಲಿ ಶಿವನೇನು, ನಮ್ಮಲ್ಲೇ ಶಿವನ. ಯಾಕಂದ್ರೆ ಶಿವ ಅಂದ್ರೆ ನಾವು ಶಿವನ ಮಕ್ಕಳೇ ಇದ್ದೆವು. ಹೆಂಗೆ ಒಂದು ಬೇವಿನ ಬೀಜ ಕೆಳಗೆ ಬೀಳ್ತದಂದ್ರೆ ಆ ಬೀಜದಾಗ ಮರ ಅದ, ಅದ್ರೊಳಗೆ ಅದು ಮರ ತಗೊಂಡೇ ಬಂದದು, ಬೀಜ ಕೆಳಗೆ ಬಂದು. ಹಂಗೆ ನಾವು ಏನು ಭೂಮಿ ಮೇಲೆ ಬಂದಿದ್ದೇವೆ ಅಂದ್ರೆ ಶಿವನ ಇದರಲ್ಲಿ ನಾವು ಈಗ ಸಮುದ್ರದ ನೀರಿನಲ್ಲಿ H2O, ಬಾವಿ ನೀರಿನಲ್ಲಿ H2O ಹೆಂಗೆ ಇರ್ತದಲ್ಲ, ಹಂಗೆ ಎಲ್ಲ ಅಪಾರ ಶಕ್ತಿ ಮನುಷ್ಯನಲ್ಲಿ ಅದ. ನಾವು ಉಪಯೋಗಿಸ್ಕೊಂಬದ್ರೆ ಅದ. ಇಲ್ಲಿಂದ 500 ಕಿಲೋಮೀಟ್ರ್ ಆಚೆಗೆ ಏನು ನಡೆದ ಅನ್ನೋದನ್ನು ಗುರ್ತಾಗ್ತದೆ ಮನುಷ್ಯಾಗ. ಆದರೆ ಅದು ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಈಗ ನೋಡಿ ಎಲ್ಲ ಮಹಾತ್ಮರು ಎಲ್ಲ ಸಾಕಷ್ಟು ಜನರದ ಗುಡಿಗಳೆಲ್ಲ ಕಟ್ಟ್ಯಾರ. ಯಾಕೆ ಕಟ್ಟಿದ್ದಾರೆ ಅವರು? ಅದು ಏನಂದ್ರೆ ಅದು ಒಳಗಿನ ಜಾಗೃತಿ ಮಾಡ್ಕೊಂಡು ಅವರು ದೊಡ್ಡವ್ರು ಮಹಾತ್ಮರಾಗ್ಯಾರ. ನಾವು ಏನು ಮಾಡಿದ್ದೀವಿ ಅಂದ್ರೆ ನಾವು ಪ್ರಯತ್ನ ಮಾಡ್ತಾಯಿಲ್ಲ. ದೇವರು ನಮ್ಮಲ್ಲಿ ನಾವು ಸುಧಾರಿಸ್ಬೋದು ಅನ್ನತಕ್ಕಂಥ ಪ್ರಯತ್ನ ನಾವು ಮಾಡ್ತಾಯಿಲ್ಲ. ಈಗ ನಾವು ಹೆಚ್ಚಿಗೆ ಹೇಳೋಕ್ಕೇನದ ಎಲ್ಲ ಅನುಭವಿಗಳಿದ್ರಿ ತಾವು. ಅದಕ್ಕೆ ನಮ್ಮದು ಆನಂದ್ ಪಾಟೀಲ್ರ ಏನಾರ ಏನದ ಅಂದ್ರೆ ಶರಣರದು ಏನಾರ ಮಹತ್ವ ಏನದಂದ್ರೆ ಒಂದು ನಡಿಬೇಕು, ನುಡಿಗಳು ಏನದಂದ್ರೆ ಕೇಳಬೇಕು ಅಂತ ಅವ್ರ ಅಪೇಕ್ಷೆ ಭಾಳ ಅದ. ಅದಕ್ಕೆ ನಾವೇನು ಅಂಥ ಜ್ಞಾನಿಗಳಿಲ್ಲ, ಆದ್ರೂ ಕೂಡ ನಮ್ಮ ಒಳಗಡೆ ಎಲ್ಲ ಅದ. ನಾವು ಸ್ವಲ್ಪ ತಿಳಿದು ಏನದಂದ್ರೆ ಮತ್ತೊಂದು ಏನದಂದ್ರೆ ಗುರುವಿನ ಮಹತ್ವ. ಈ ವಚನದಲ್ಲಿ ಗುರುವಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂದ್ರೆ ತೋರಬಲ್ಲ ಗುರು ಸುಳಿಯನು. ಈ ಯಾಕೆ ನಾವು ಕತ್ತಲದ ನಮ್ಮ ಒಳಗಂದ್ರೆ ನಾವು ದೀಪ ಹಚ್ಚಿದೇವು ಅಂದ್ರೆ ಎಲ್ಲ ಕತ್ತಲು ಹೊಂಟು ಹೋಗ್ತದೆ. ಹಂಗೆ ಗುರುಗಳನ್ನೂ ಕೂಡ ಏನದಂದ್ರೆ ನಮ್ಗೆ ಬೇಕದು ಮಾರ್ಗದರ್ಶನ ಬೇಕು ಅಂಥೇಳಿ ಈ ನನ್ನ 2 ಮಾತು ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಶರಣಾರ್ಥಿ.